ಸಿನಿಮಾ ಅಂತ ಹೇಳುವಾಗ ಪ್ರತಿಯೊಬ್ಬರಿಗೆ ಒಂದು ಕಷ್ಟದ ಕತೆ ಇದ್ದೇ ಇರುತ್ತೆ. ನಮ್ಗೆ ಇಷ್ಟು ಕಷ್ಟ ಆಯ್ತು, ನಮ್ಗೆ ಅಷ್ಟು ಕಷ್ಟ ಆಯ್ತು, ಹಿಂಗ್ ಮಾಡಿದ್ದು ಅಂತ. ಅದನ್ನ ನಾನು ಹೇಳಕ್ ಇಷ್ಟಪಡಲ್ಲ ಮೇಡಮ್. ಕಷ್ಟ ನಾವು ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಸಣ್ಣ ಸಿನಿಮಾನೋ ದೊಡ್ಡ ಸಿನಿಮಾನೋ, ಸಿನಿಮಾ ನೋಡೋರು ಬಂದು ಇದು ಸಣ್ಣ ಸಿನಿಮಾ, ಇದು ದೊಡ್ಡ ಸಿನಿಮಾ ಅಂತ ನೋಡಲ್ಲ. ಸಿನಿಮಾನ ಪ್ರೀತಿಸೋರು ಸಿನಿಮಾ ಬಂದು ನೋಡ್ತಾರೆ. ಆ ಸಿನಿಮಾ ಪರವಾಗಿಲ್ಲ, ಚೆನ್ನಾಗಿದೆ, ಇಲ್ಲ ಬಹಳ ಅದ್ಭುತವಾಗಿದೆ, ಓಕೆ ಓಕೆ ಅಂತೆಲ್ಲ ಹೇಳ್ತಾರೆ. ಸೊ ಜರ್ನಿಯಲ್ಲಿ ತುಂಬಾ ಕಷ್ಟಗಳು ಡೆಫಿನೆಟ್ಲಿ ಎಲ್ಲಾ ಸಿನಿಮಾದಲ್ಲಿ ಇದೆ. ದೊಡ್ಡವ್ರ ಸಿನಿಮಾಗಾಗ್ಲಿ ಸಣ್ಣವ್ರ ಸಿನಿಮಾಗಾಗ್ಲಿ ಇದ್ದೇ ಇದೆ. ನಮ್ಮ ಸಿನಿಮಾಗಂತಲ್ಲ ಇದು. ಅವತ್ ಮುಂದೆ ಒಂದಿನ ಈ ಸಿನಿಮಾದ ಜರ್ನಿ ಹೇಳಕ್ ನಾನು ಇಷ್ಟಪಡ್ತೀನಿ. ಇಟ್ ವಾಸ್ ವೆರಿ ಗುಡ್ ಆಕ್ಚುಲಿ. ಯಾವ ರೀತಿ ಅಂತ ಹೇಳಿ ಎಲ್ಲ ಅಂದ್ರೆ ಇವರು ಹೊಸಬ್ರು, ಏನೋ ಗೊತ್ತಿಲ್ಲ, ನಾನು ಇಷ್ಟರಲ್ಲಿ ಮಾಡ್ಕೊಡ್ತೀನಿ, ಒಂದಿಷ್ಟು ಆ ಕಡೆ ಈ ಕಡೆ ಆಗ್ಬೋದು ಅಂತ ಹೇಳಿದೀನಿ. ಆ ಬಜೆಟ್ ಅಲ್ಲೇ ನಾನು ಮಾಡ್ಕೊಟ್ಟಿದ್ದೀನಿ. ಇವತ್ತಿಗೆ ಮುಗ್ದಿದೆ. ಐ ಆಮ್ ವೆರಿ ಹ್ಯಾಪಿ. ಸ್ಪೆಷಲಿ ನಮ್ಮ ನಿರ್ಮಾಪಕರಿಗೆಲ್ಲ ನನಗೆ, ನಾನು ನಿಜವಾಗಿ ಹೇಳ್ತೀನಿ, ನಿರ್ಮಾಪಕರು ಅಂತ ಹೇಳಿದ್ರೆ ನಿರ್ದೇಶಕ ಸ್ವಲ್ಪ ಭಯ ಇರುತ್ತೆ. ನಾನು ಆಕ್ಚುಲಿ ಇವ್ರು ನನ್ನ ಮುಖ ನೋಡಿದ್ರೆ ಅಯ್ಯೋ ಬಂದ್ಬಿಟ್ಟಲ್ಲ ಏನು ಅಂತ ಹೇಳಿದ್ರೆ ಈ ರೀತಿ ಇದ್ರು. ಅಷ್ಟು ವರ್ತ್, ಡೌನ್ ವರ್ತ್ ಅಂತ ಹೇಳಲ್ಲ ಆ ರೀತಿ. ಅದು ಆಕ್ಚುಲಿ ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ನೀವು ಬಂದಿದ್ರೆ ಆಕ್ಚುಲಿ ಎಲ್ಲಾ ಮಾಧ್ಯಮದ ಗೊತ್ತಿರುತ್ತೆ. ಸೊ ಪೋಸ್ಟರ್ ಲಾಂಚ್ ಅಲ್ಲಿ ಒಂದು ಪೋಸ್ಟರ್ ನಂದಾಕಿತ್ತು, ಒಳ್ಳೆ ಮಿಲಿಟರಿ ಇದಾಕಿ. ಸೊ ಇಲ್ಲಿ ಒಂದು ಟ್ವಿಸ್ಟ್ ನಾನು ಇದೆ. ಸೊ ಇಲ್ಲಿವರೆಗೆ ಸರಿ ಅಖಿಲ್ ಕನ್ನಡ ಮಾಧ್ಯಮಕ್ಕೆ ಒನ್ ಆಫ್ ದ ಹೀರೋ ಅಂತ ಇದೆ. ಖಂಡಿತವಾಗ್ಲು ಟ್ರೈಲರ್ ಲಾಂಚ್ ಅಲ್ಲಿ ನಾನು ನಿಮ್ಗೆ ಆ ಟ್ವಿಸ್ಟ್ ನಾನು ಕೊಡ್ತೀನಿ. ಅಲ್ಲಿವರೆಗೆ ನಾನೇ ಆಕ್ಟ್ ಮಾಡಿದ್ದೀನಿ ಅಂತ ಇರ್ಲಿ, ಅವತ್ತು ಹೇಳ್ತೀನಿ. ಇಲ್ಲ ಪೋಸ್ಟರ್ ಲಾಂಚ್ ಒಂದಿನ ಅತಿ ಶೀಘ್ರದಲ್ಲಿರುತ್ತೆ, ಅವಾಗ ನಾನು ಹೇಳ್ತೀನಿ ನನ್ನ ಪಾತ್ರ ಏನು, ಏನಾಗಿದೆ ಅಂತ. ಸರ್ ಪೋಸ್ಟ್ ಪ್ರೊಡಕ್ಷನ್ ನನಗೆ ಆಲ್ಮೋಸ್ಟ್ ಸಿನಿಮಾ ಮಾಡ್ತಾ ಇದ್ದಾಗಲೇ ಒಂದು 70% ನಮಗೆ ಫಸ್ಟ್ ಕಟ್ಟಿ ಮುಗ್ದೋಗಿದೆ. ಇನ್ನು 30% ಅದು ಈ ತಿಂಗಳಲ್ಲೇ ಮುಗಿಸ್ಬಿಟ್ಟು ಮುಂದಿನ ತಿಂಗಳಲ್ಲಿ ಡಬ್ಬಿಂಗ್ ಮಾಡ್ತೀವಿ. ನಮ್ಮ ಆಸೆ ಥಿಯೇಟರ್ ಸಪೋರ್ಟು, ಯಾರಾದ್ರೆ ಡಿಸ್ಟ್ರಿಬ್ಯೂಟ್ರು ಮುಂದೆ ಬಂದು ನಾವು ತಗೋತೀವಿ ಅಂತ ಬಂದ್ರೆ ಕನ್ನಡ ಮಾಧ್ಯಮ ಸಿನಿಮಾಕ್ಕೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಕ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೆ ಡಿಸ್ಟ್ರಿಬ್ಯೂಟರ್ ಬಂದ್ರೆ ಓಕೆ. ಡಿಸೆಂಬರ್ ಅಲ್ಲಿ ಸಿನಿಮಾ ತೆರೆಗೆ ತರಬೇಕು ಅಂತ ಬಹಳ ಕನಸನ್ನ ಕಟ್ಟಿದೀವಿ. ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರುವಂತಹ ನನ್ನ 2 ಸೆಲೆಬ್ರಿಟಿ, ಒಬ್ಬ ಆರ್ಟ್ ಡೈರೆಕ್ಟ್ರು, ಒಬ್ರು ಅಸಿಸ್ಟೆಂಟು, ಅಸೋಸಿಯೇಟು, ಪ್ರೊಡಕ್ಷನ್ ಮ್ಯಾನೇಜರು, ಪ್ರೊಡಕ್ಷನ್ ಕೆಲಸ ಎಲ್ಲ ಇವರೇ ಕೆಲಸ ಮಾಡಿರೋದು. ಭೀಮಾ ಹೆಸರಿಗೆ ತಕ್ಕಂತ ಕೆಲಸನ ಬಹಳ ಅತ್ಯದ್ಭುತವಾಗಿತ್ತು. ಸೊ ನನಗೇನ್ ಬೇಕು, ನನಗೆ ಈ ತರ ಬೇಕು ಆರ್ಟಿಗೆ ಅಂತ ಹೇಳಿದ ತಕ್ಷಣ ಅದೇ ರೀತಿಯನ್ನ ರೆಡಿ ಮಾಡಿಕೊಟ್ಟಿರುವಂತಹ ಇವ್ರನ್ನೆಲ್ಲ ಪ್ರೀತಿಯಿಂದ ಶೆಟ್ರೆ ಅಂತ ಕರೀತಾರೆ. ಮೂಲತಃ ಕಾಸರಗೋಡು, ಸುನಿಲ್ ದ್ವಾರಕ ಅಂತೇಳಿ. ಇವ್ರು ನಮ್ಮ ಒಂಥರ ರಾಜ್ಬಿ ಶೆಟ್ರ್ ತರ ಇದ್ದಾರೆ ನೋಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವರ ಅನುಭವನೇ ಬೇರೆ. ನಾನು ಕೂಡ ಕಲ್ತಿದ್ದು ಕನ್ನಡ ಮೀಡಿಯಂ, ಆದ್ರೆ ನನಗೆ ಟೈಟ್ಲ್ ಹೇಳುವಾಗ ತುಂಬಾ ಖುಷಿ ಇತ್ತು. ಆದ್ರಿಂದ ಇವಾಗ ಕುಂಬಳಕಾಯಿ ಹೊಡೆದ ಅಂತ ಹೇಳುವಾಗ ಇನ್ನೂ ಖುಷಿ ಆಯ್ತು ಬೇಗ. ಯಾಕಂದ್ರೆ 2 ತಿಂಗಳು ಓದ್ದೇ ಗೊತ್ತಾಗ್ಲಿಲ್ಲ. 2 ತಿಂಗಳು ಜರ್ನಿ ನಮ್ದು ಅಂದ್ರೆ ಜಾಸ್ತಿ ಇದೆ. ಪ್ರೀ ಪ್ರೊಡಕ್ಷನ್ಗೆ ಸ್ವಲ್ಪ 1 ತಿಂಗಳು ಮೊದಲೇ ಬಂದಿದೆ. 2 ಮಂತ್ಸ್ ಅಲ್ಲಿ ಶೂಟಿಂಗ್ ಮುಗ್ದಿದೆ ಅನ್ನೋದೇ ಬಹಳ ಖುಷಿ ನಮಗೆ. ಬಹಳ ಬೇಗ ಮುಗ್ದಿದೆ ಅನ್ನೋದು. ಎಸ್ಪೆಷಲಿ ಭೀಮಾ ರಾಯಚೂರವರು ಇಲ್ಲೇ ಬಂದು ಇಲ್ಲೇ ನಮ್ಮ ಜೊತೆ ಇದ್ರು. ಇವರು ಕೂಡ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ನಿಮ್ಗೆ ಇವಾಗ ಒಂದ್ ಕಡೆ ಮಿಯಾ ವಿಜಿ ಮತ್ತೆ ಇನ್ನೊಂದ್ ಕಡೆ ರಾಜ್ಬಿ ಶೆಟ್ಟಿ ಅವರ ಸಪೋರ್ಟ್ ಇದೆ. ನನಗೆ ಇವಾಗಲೂ ನನಗೆ ಡೌಟ್, ನಾನು ಕೇರಳನ ಇಲ್ಲಿ ಅವನಂತ ಹೇಳಿ ಇಲ್ಲಿ ಬಂದು ಬಸ್ ಇಲ್ದಾಗ, ನನಗೆ ನನ್ನ ಊರಲ್ಲಿ ಬಂದು ಬಸ್ ಇಲ್ದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ. ಇಲ್ಲಿ ನೋಡಿ ಆಕ್ಚುಲಿ ಅವರು ಸರ್ ಪ್ರೊಡ್ಯೂಸರ್ ಆದ್ರು, ಒಳ್ಳೆ ಪ್ರಶ್ನೆ ಕೇಳಿದ್ರು ಅವ್ರು ಆಕ್ಚುಲಿ. ಥ್ಯಾಂಕ್ ಯು. ಒಂದ್ ಕಡೆಯಿಂದ ರಾಜ್ಬಿ ಶೆಟ್ರ್ ಸಪೋರ್ಟ್ ಇದೆ, ಒಂದ್ಸಲ ಭೀಮಾ ಅವ್ರ ಸಪೋರ್ಟ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಭೀಮಾ ಸಿನಿಮಾನ ನಾನು ನೋಡಿದೆ, ಬಹಳ ಅತ್ಯದ್ಭುತವಾಗಿತ್ತು. ಇಟ್ಸ್ ಅ ಲೆವೆಲ್ ಕ್ಯಾಟಗರಿ ಆಫ್ ಸ್ಕ್ರೀನ್ ಪ್ಲೇ, ಡೈಲಾಗ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಟೋಟಲಿ ನೋ ವರ್ಡ್ಸ್. ಭೀಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅವರೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕುಂಬಳಕಾಯಿ ಹೊಡೆದವ್ರೆ, ಎಲ್ಲ ಫಿಲಿಮ್ ಎಲ್ಲ ಎಂಡ್ ಆಗೈತೆ ಅಂತ ಖುಷಿ. ಸರ್ ಇವಾಗ ನೀವು ಹೆಂಗೆ ಸರ್ ಅಂದ್ರೆ ಇಂಡಸ್ಟ್ರಿಗೆ ಲಿಂಕ್ ಹೆಂಗೆ, ಅಂದ್ರೆ ಇಂಡಸ್ಟ್ರಿ ಇವಾಗ ಒಂದು ಮೂವಿ ಮಾಡ್ತಾ ಇದ್ದಲ್ಲ, ಲಿಂಕ್ ಹೆಂಗೆ ಸರ್? ನಮ್ಗೆ ಲಿಂಕ್ ಎಲ್ಲ ಇವ್ರೆ. ಅಂದ್ರೆ ನೀವು ಸಿನಿಮಾ ಮಾಡ್ಬೇಕು ಅಂತ ನಮ್ಗಿಲ್ಲ, ಎಲ್ಲ ಇವ್ರೆ ಬಂದಿರೋದು ಮುಂದಕ್ಕೆ. ಇವರು ಬಂದು ಆಕ್ಚುಲಿ ಒಂದ್ ಕಾಲದಲ್ಲಿ ಡ್ರಾಮಾ ನಾಟಕಗಳನ್ನ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ಅವರು ಮಗ ಒಂದ್ಸಲ ನನ್ನ ಕರೆದು ಶಾರ್ಟ್ ಮೂವಿ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅನ್ಫಾರ್ಚುನೇಟ್ಲಿ ಬೇರೆಯವ್ರ ಮುಖಾಂತರ ಫ್ರೆಂಡ್ಶಿಪ್ ಆಯ್ತು. ಅದಾದ್ಮೇಲೆ ಒಂದು ಶಾರ್ಟ್ ಮೂವಿಗೆ ಸ್ಕ್ರಿಪ್ಟ್ ಎಲ್ಲ ಆಗ್ಬಿಟ್ಟು ರಿಹರ್ಸಲ್ ಕೂಡ ಮಾಡಿಸಿದ್ವಿ. ಆಮೇಲೆ ಕಾರಣಾಂತರಗಳಿಂದ ಇವ್ರದ್ದು ಸ್ವಲ್ಪ ಹಸು ತೋಟ ಇರೋದ್ರಿಂದ ನಾವು ಕಾಂಟ್ಯಾಕ್ಟ್ ಇರಲಿಲ್ಲ 1 ವರ್ಷದವರೆಗೂ. ಅದಾದ್ಮೇಲೆ ನನ್ಗೆ ನಮ್ಮ ರೈಟ್ರು ಸವಾದ್ ಮಂಗಳೂರು ಅಂತೇಳಿ ಅವರು, ಸರ್ ಒಂದು ಕತೆ ಇದೆ ಶಾರ್ಟ್ ಮೂವಿ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಸರಿ ಹೇಳಿ ಅಂತ ಹೇಳ್ತೀನಿ. ಪ್ರತಿದಿನ ಅವ್ರು ಯಾವ್ದಾದ್ರು ಒಂದು ಕತೆ ಹೇಳ್ತಾರೆ ನನಗೆ. ಸರಿ ಓಕೆ ಅಂತ ಹೇಳಿ ಕತೆ ಕೇಳಿದೆ. ಸರ್ ಚೆನ್ನಾಗಿದೆಯಲ್ಲ, ಒಂದ್ ಸ್ವಲ್ಪ ಏನಾದ್ರೆ ಒಂಥರ ಆರ್ಟ್ ಸಿನಿಮಾ ತರ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಆಗಿರುವಂತ ಒಂದು ಸಿನಿಮಾ. ಸರ್ ಯಾಕೆ ಇವ್ರಿಗೆ ಆಸಕ್ತಿ ಇತ್ತಲ್ಲ, ನಾನು ಹೇಳೋಣ ಅಂತ ಹೇಳಿ ಸರ್ ಈ ತರ ಇದೆ ಅಂತ ಹೇಳಿ
ಇವ್ರ ಕತೆ ಎಲ್ಲ ನನಗೆ ಬೇಡ ಅಂತ ಹೇಳಿದ್ರು. ಆದ್ರೂ ಅವ್ರ ಕತೆ ಹೇಳ್ದೆ. ಇದುವರೆಗೆ ಅವ್ರಿಗೆ ಕತೆ ನಿಜ ಹೇಳ್ತೀನಿ, ಇಷ್ಟೊಂದು ಕತೆ ಅವ್ರಿಗೆ ಅರ್ಥ ಆಗಿದಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಸಿನಿಮಾ ಓವರಲ್ ಆಗಿ ಸಿನಿಮಾ ಮುಗಿಸಿದಿ, ಆ ರೀತಿ ಆಗಿರೋ ಸಿನಿಮಾ ಇದು ಸರ್. ಕಲ್ಕಿ ಪ್ರೊಡಕ್ಷನ್ ಅಲ್ಲಿ ಈಗ ಮೊದಲ ಮೂವಿ ನಿಮ್ಮ ಮಗ ಮಾಡಿದ್ದಾರೆ. ನಿಮಗೆ ನಿಮ್ಮ ಮಗನ ಮೊದಲ ಮೂವಿ ನಿಮಗೆ ಎಷ್ಟು ಸಂತೋಷ? ಸಂತೋಷ ಅಂತ ನಮ್ಗೆಲ್ಲ ಸಂತೋಷ. ಎಂತ ತಿಳಿದಿದ್ರೆ ಮಾಡ್ಬೇಕನ್ನ ಸಂತೋಷ ನಮ್ಗೆ. ಸರ್ ಎಷ್ಟೊಂದು ಜನ ಅಪ್ಪ ಅಮ್ಮ ಸ್ವಲ್ಪ ಈ ಕಡೆ ಬನ್ನಿ. ಮೂವಿ ಸಿನಿಮಾ ಆ ಥರ ಎಲ್ಲ ಹೋಗೋದೇನು ಬೇಡ, ಮಾಮೂಲಿಂದ ನಮ್ದು ಏನಿದೆ ನೋಡ್ಕೊಂಡಿರು ಅಂತಾನೆ. ಅಂಥದ್ರಲ್ಲಿ ನಿಮ್ಮ ಮಗ ಕೇಳಿದಾಗ ಏನು ಅನ್ನಿಸ್ತು ಸರ್ ನಿಮ್ಗೆ? ನಾವ್ ಇದೇ ಮಾಡ್ಕೊಂಡಿರೋಣ ಅಂದ್ರೆ ಇಲ್ಲಪ್ಪ ಒಂದ್ ಮಾಡ್ಬಿಡ್ತೀನಿ ಅಂತ ಇವ್ರು ಸ್ವಲ್ಪ ಸಪೋರ್ಟ್ ಕೊಟ್ರು. ಇವ್ರದ್ದು ಎಲ್ಲ ಅವ್ನು ಸೈಲೆಂಟ್ ಆಗಿ ಇದ್ದ, ಇವ್ರು ಎತ್ತು ಬಿಟ್ಬಿಟ್ರು ಎಲ್ಲ. ಅವ್ರು ಆಕ್ಚುಲಿ ಅವ್ರು ನನಗೆ ಫಸ್ಟ್ ನಾನು ಇವ್ರ ಕೈಯಿಂದ ಅಡ್ವಾನ್ಸ್ ಇಸ್ಕೊಂಡಿರೋದು. ಸೊ ಸಿನಿಮಾ ಬ್ಯಾನರ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನೋಡಪ್ಪ ನನ್ನ ಮಗ ಕೈ ಬಿಡಬೇಡ ಅಂತ ಒಂದು ಮಾತು ಹೇಳಿದ್ರು. ಸೊ ಅವತ್ತು ಡಿಸೈಡ್ ಮಾಡಿದ್ದೀನಿ, ಇದು ಸಿನಿಮಾ ಅಂದಮೇಲೆ ಪ್ರತಿಯೊಬ್ಬರಿಗೆ ಗೊತ್ತೇ ಇದೆ, ಒಂದು 10 ದಿನ ಶೂಟ್ ಆದ್ಮೇಲೆ ಏನೋ ನಾನಾ ಕಾರಣಗಂತಗಳು ನಿಂತ್ಕೋಬಿಡುತ್ತೆ, ಒಂದಿಷ್ಟು ದಿನ ಆಗತ್ತೆ ಅಂತ ಅವತ್ತು ಡಿಸೈಡ್ ಆಗಿದ್ದೀನಿ. ಅಕಸ್ಮಾತ್ ಆ ರೀತಿ ಪರಿಸ್ಥಿತಿ ಬಂದ್ರು ಕೂಡ ನಾನು ಸಿನಿಮಾ ಶೂಟಿಂಗ್ ನಿಲ್ಸಲ್ಲ ಅಂತ. ಟೆಕ್ನಿಕಲ್ ಇಶ್ಯೂಸ್ ಮಳೆಯಿಂದಾಗಿ ಶೂಟಿಂಗ್ ನಿಂತ್ಕೊಂಡಿರಬಹುದೇ ಹೊರತು ಡೇಟ್ಸ್ಗಳಿಂದ ಒಂದು ಚಿನ್ಮಯ ಸಣ್ಣ ಪುಟ್ಟ ಹುಡುಗ ಕೂಡ ಚೆನ್ನಾಗಿ ಮಾಡಿದಾನೆ, ಅವ್ರದ್ದು ಎಕ್ಸಾಮ್ ಎಲ್ಲ ಇರುತ್ತಲ್ಲ, ಆ ತರ ಸಿಚುವೇಶನ್ ಬಿಟ್ರೆ ಮಿಕ್ಕಿದ್ದೆಲ್ಲ ಸಿನಿಮಾ ಚಿತ್ರೀಕರಣ ಹೋಗಿಲ್ಲ. ಮೇ 6ಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಳೆ ಒಂದೂವರೆ ತಿಂಗಳ ಗ್ಯಾಪ್ ನನಗೆ ವೆದರ್ ಕರೆಕ್ಟಾಗಿ ಕೊಟ್ಟಿಲ್ಲ. ಸೊ ಎಕ್ಸಾಕ್ಟ್ಲಿ ಇವತ್ತಿಗೆ ನಾನು ಮುಗಿಸಿದ್ದೀನಿ. ಇವತ್ತು 13 ತಾರೀಕಿಗೆ ನಾನು ಡಿಸೈಡ್ ಮಾಡಿದ್ದೆ ನಾನು ಮುಗಿಸ್ಬೇಕು ಅಂತ. ಖುಷಿ ಆಯ್ತು. ಲೈಕ್ ನಮ್ಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ ಮತ್ತೆ ಕಲ್ಕಿ ಪ್ರೊಡಕ್ಷನ್ ಟೀಮ್ ನಮ್ಮ ವೆಂಕಟೇಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ನಿಮ್ಮ ಪಾತ್ರ ಇದರಲ್ಲಿ ಏನಿದೆ? ಸೊ ನಾನು ಇದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದೀನಿ, ಮನು ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ನಾನು ಈ ಫಿಲಮ್ ಅಲ್ಲಿ ಮೂಗ. ಸೊ ನನ್ನ ಫಿಲಮ್ ಅಲ್ಲಿ ಹೇಗಿದೆ ಅಂದ್ರೆ ಆಕ್ಟಿಂಗ್ ಸ್ಕಿಲ್ಸ್ ತೋರಿಸ್ಬೇಕು ಈ ಮೂವಿಲ್ ಅಷ್ಟೇ. ಡೈಲಾಗ್ ಸ್ಕಿಲ್ಸ್ ಅದೆಲ್ಲ ಏನಿಲ್ಲ. ಎಲ್ಲ ಬೇರೆ ಮೂವೀಸ್ ತರಾನೇ ಇತ್ತು, ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಹಿಂದೆ ನೀವು ಮಾಡಿರೋ ಪಾತ್ರ ಎಲ್ಲ ತುಂಬಾ ಲೀಡ್ ರೋಲ್ ಅಲ್ಲಿ ಇತ್ತು. ಮತ್ತೆ ನೀವು 170 ನೀವು ಇದನ್ನು ಕೂಡ ಮಾಡಿದ್ದೀರಾ, ಹಾ. ಡೈಲಾಗ್ ಎಲ್ಲ ಮಾಡಿದ್ದೀರಾ. ಈಗ ಈ ಪಾತ್ರ ಮಾಡೋಕ್ಕೆ ನಿಮಗೆ ಕಷ್ಟ ಆಗಿಲ್ಲ? ಡಬ್ಬಿಂಗ್ ಕೂಡ ಮಾಡಿದ್ದೀರಾ? ಹೌದು ಹೌದು. ನಂಗಿದು ಲೈಕ್ ಹೊಸ ಚಾಲೆಂಜ್ ತರ ಇತ್ತು. ಲೈಕ್ ಇದ್ರಲ್ಲಿ ನಂದು ಅವರು ಸ್ಟೋರಿ ಹೇಳಿದಾಗ ನನಗೆ ಇಲ್ಲಿ ಬರೀ ಆಕ್ಟಿಂಗ್ ಸ್ಕಿಲ್ಸ್ ತೋರಿಸ್ಬೇಕಾಗಿದೆ, ಡಬ್ಬಿಂಗ್ ಡೈಲಾಗ್ ಬರಲ್ಲ ಇಲ್ಲಿ ಜಾಸ್ತಿ. ಸೊ ನನ್ನ ಸ್ಕಿಲ್ಸ್ ಎಲ್ಲ ಬರೀ ಆಕ್ಟಿಂಗ್ ಅಲ್ಲೇ ತೋರಿಸ್ಬೇಕು ಅಂತ ಗೊತ್ತಾದಾಗ ಸೊ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್ ತರ ತಗೊಂಡು ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇದ್ ಮಾಡಿದೆ. ಶ್ರೀ ಅಂತ ತುಮಕೂರಿಂದ ಬಂದಿರೋದು. ನಂಗೆ ಈ ಮೂವಿಲಿ ಆಕ್ಟ್ ಮಾಡಕ್ ಚಾನ್ಸ್ ಕೊಟ್ಟಿರೋ ಅಖಿಲ್ ಸರ್ ಮತ್ತು ಕಲ್ಕಿ ಪ್ರೊಡಕ್ಷನ್ಗೆ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೇಖನ್ ಅಂತ. ನಾನು ಈ ಮೂವಿ ಮಾಡಿದಾಗ ನನಗೆ ಡೈರೆಕ್ಟರ್ ಸರ್ ತುಂಬ ಇಷ್ಟ ಆದರು. ಮತ್ತು ಥ್ಯಾಂಕ್ ಯು ಫಾರ್ ಡೈರೆಕ್ಟರ್ ಸರ್ ಮತ್ತು ಅಖಿಲ್ ಸರ್ ಮತ್ತು ಕಲ್ಕಿ ಪ್ರೊಡಕ್ಷನ್ ಅಂತ. ಸರು ಸಿರಿ. ನನಗೆ ಈ ಕನ್ನಡ ಮಾಧ್ಯಮ ಮೂವಿ ಇಷ್ಟ ಆಯಿತು. ನಾನು ಚಿಕ್ಕವಳಾದ್ರೂ ನನ್ನನ್ನು ಸೇರಿಸ್ಕೊಂಡು ಡೈರೆಕ್ಟರ್ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ಕ್ರಿಸ್ಟಿಯನ್, ಕಿಡ್ ಮಾಡೆಲ್ ಮತ್ತು ಚೈಲ್ಡ್ ಆರ್ಟಿಸ್ಟ್. ನನಗೆ ಈ ಮೂವಿ ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು ನಿಖಿಲ್ ಸರ್. ನನ್ನ ಹೆಸರು ಸಿರಿ. ನನಗೆ ಈ ಮೂವಿಗೆ ತಗೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ಅಖಿಲ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ತುಂಬ ಖುಷಿಯಾಗಿತ್ತು ಸರ್. ನಮಗೊಂದು ಆಸೆ ಇತ್ತು, ಅದನ್ನು ಇದನ್ನು ಮೂಲಕ ತೀರಿಸ್ಕೊತಾ ಇದ್ದೀನಿ. ಹ್ಞೂ ಸರ್. ಇತ್ತು ಸರ್, ಚಿಕ್ಕ ವಯಸ್ಸಿಂದ ಇದೆ ಒಂದು ಆಸೆ. ಹ್ಞೂ ಇದೆ. ಇವಾಗ ಕಂಟೆಂಟ್ ಚೆನ್ನಾಗಿದೆ ಅಂತ ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದಾನೆ ಪ್ರೊಡ್ಯೂಸರ್ ವೆಂಕಟೇಶನು. ಬೆಳಗ್ಗೆ 4 ಗಂಟೆಗೆ ಎದ್ದು ಹಸು ಹಾಲು ಕರೆದು ನಿದ್ದೆ ಇಲ್ದಿರ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ಇನ್ನೊಂದು ಹೇಳ್ಬೇಕಂದ್ರೆ ಈ ಸಿನಿಮಾ ಬಗ್ಗೆ ನಾವು ಪ್ರೊಡ್ಯೂಸರ್ ಆಗಿ ಬಂದಿಲ್ಲ. ಫಸ್ಟ್ ಆಫ್ ಆಲು ನಾವು ಬಂದಿದ್ದು ಆ್ಯಕ್ಟಿಂಗ್ ಮಾಡಬೇಕು ಅಂತ. ಡೈರೆಕ್ಟರ್ನ ಹಿಂಗೆ ಯಾವುದೋ ಇದರಿಂದ ಪರಿಚಯ ಮಾಡ್ಕೊಂಡ್ವಿ. ನಮ್ಮ ಶಾರ್ಟ್ ಫಿಲಮ್ ಮಾಡಬೇಕು, ನಾವು 3 ಜನ ಇದ್ವಿ. ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಒಂದು ಆಸೆಯಿಂದ ಬರ್ಸಿದ್ವಿ ಸ್ಟೋರಿನ. ಅವ್ರು ನಮ್ಗೆ ಹೇಳಿದ್ರು, ಸರ್ ಇದು ಒಳ್ಳೆ ಕತೆ ಇದೆ, ನೀವು ಪ್ರೊಡ್ಯೂಸ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ಅಂತ. ಅಖಿಲ್ ಸರು ನಮ್ಗೆ ಸ್ವಲ್ಪ ಸಪೋರ್ಟ್ ಕೊಟ್ಟ ಮೇಲೆ ನಾವು ಆಯಿತು ಟ್ರೈ ಮಾಡೋಣ. ಕತೆ ಕೇಳಿದ್ವಿ, ಕತೆ ಇಷ್ಟ ಆಯಿತು. ಒಂದು ಗೌರ್ಮೆಂಟ್ ಸ್ಕೂಲ್ನ ಉಳಿಸ್ಬೇಕು ಅನ್ನೋ ಒಂದು ಹೋರಾಟ ನಮಗೂ ಇತ್ತು. ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋರು, ನಮ್ಗೆ ಗೊತ್ತೋದೇನಂತ. ಅದಕ್ಕೋಸ್ಕರ ಆಯ್ತು ಸರ್ ನಾವು ಮಾಡೋಣ ಬಿಡಿ, ನಮ್ಮ ಕೈಲಾಗಿ ನಾವು ಮಾಡ್ಕೊಡ್ತೀವಿ ಅಂತ ಅವರು ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕೈಲಾದಷ್ಟು ಸಪೋರ್ಟ್ ನಾವು ಮಾಡಿ ಇಲ್ಲಿಗೆ ಆಲ್ಮೋಸ್ಟ್ ಇವತ್ತು ಶೂಟಿಂಗ್ ಮಾಡಿ ನೋಡಿ ಇವಾಗ
6:30 ಆಗ್ತಾ ಇದೆ. ಕುಂಬಳಕಾಯಿ ಹೊಡೆದು ಎಲ್ಲ ಇದ್ದಾರೆ, ಎಲ್ಲ ಖುಷಿ ಆಗ್ತಾ ಇದೆ. ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿದ್ದೀರಾ, ನೀವು ಸಪೋರ್ಟ್ ಮಾಡಿ, ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಹಾರೈಸ್ಬೇಕು ಅಂತ ಕೇಳ್ಕೊಂಡಿದ್ದೀವಿ ಸರ್. ಸರ್ ಈಗ ಪ್ರೊಡ್ಯೂಸರ್ ಇವರು ವೆಂಕಟೇಶ್ ಅವರು ಮುಂಚೆ ಯಾವ್ದಾದ್ರು ಶಾರ್ಟ್ ಫಿಲಮು ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಮೂವಿಲಿ ಏನಾದ್ರು ಮಾಡಿದಾರಾ ಸರ್? ಸರ್ ಇಲ್ಲ ಸರ್, ಶಾರ್ಟ್ ಫಿಲಮು ಮೂವಿ ಅಂತೇನು ಮಾಡಿಲ್ಲ. ರೀಲ್ಸ್ಗಳು ಮಾಡ್ತಾ ಇದ್ವಿ, ರೀಲ್ಸ್ ಜಾಸ್ತಿ ಇತ್ತು. ಅವ್ನು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಸಿಕ್ಕಾಪಟ್ಟೆ ಇದೆ, ರೀಲ್ಸ್ಗಳು ಮಾಡ್ತಾ ಇದ್ದ. ಹಂಗಾಗಿ ಹಿಂಗೆ ಸ್ಟೋರಿ ಮಾಡಬೇಕು, ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಬಂದ್ವಿ. ಶಾರ್ಟ್ ಫಿಲಮ್ ಹೋಗಿ ಕೊನೆಗೆ ಪ್ರೊಡ್ಯೂಸರ್ ಆಗಿ ನಿಂತಿದ್ದಾನೆ ಸರ್ ಕನ್ನಡ ಮಾಧ್ಯಮ. ಅದು ಇನ್ನೊಂದು ಸ್ವಂತ ಬ್ಯಾನರ್, ಇನ್ನೊಬ್ರು ಬ್ಯಾನರ್ ಬೇಡ ಅಂದು ಸ್ವಂತ ಕಲ್ಕಿ ಪ್ರೊಡಕ್ಷನ್ ನಾವೇ ಮಾಡಿಸಿ ಅದರಲ್ಲಿ ಸಿನಿಮಾ ಮಾಡಬೇಕು. ಹಿಂಗೆ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಆಸೆ ಇದೆ. ದೇವ್ರ ದಯದಿಂದ ಕನ್ನಡ ಮಾಧ್ಯಮ ಈ ಸಿನಿಮಾ ಗೆದ್ದಿ ನಮಗೆ ಸ್ವಲ್ಪ ಸಾಥ್ ಕೊಟ್ಟರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್. ಸ್ವಂತ ಬ್ಯಾನರಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಕನ್ನಡ ಜನತೆಗೆ ಕನ್ನಡ ಮಾಧ್ಯಮ ಮೂವಿಯಿಂದ ಎಲ್ಲ ಕನ್ನಡ ಜನತೆಗೆ ನೀವು ಯಾವ ಮೆಸೇಜು? ಮೇಡಮ್, ಕನ್ನಡ ಗೌರ್ಮೆಂಟ್ ಶಾಲೆಗಳನ್ನ ಉಳಿಸ್ಬೇಕು ಅಂತ ಒಂದು ನಮ್ದು ಇದು. ಯಾಕಂದರೆ ಇವಾಗ ನೋಡ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳೇ ಇಲ್ಲ. ಸೊ ಸ್ಕೂಲ್ಗಳೇ ಇಲ್ಲ ಅಂದಮೇಲೆ ಬಟ್ಟೆಗಳು ಊಟಗಳು ಎಲ್ಲ ಹೋಗುತ್ತಾ, ಅದನ್ನ ಉಳಿಸ್ಬೇಕು ಅನ್ನೋ ಒಂದು ಹೋರಾಟ ಕತೆ ಕೇಳಿ ನಮಗೆ ಒಂಥರ ಇಷ್ಟ ಆಯಿತು. ಹೇಳ್ತಲ್ಲ, ಶಾರ್ಟ್ ಮೂವಿ ಮಾಡಕ್ಕೆ ಬಂದವ್ರು ನಾವು, ನಮ್ಮದು ಕತೆನೇ ಬೇರೆ ಇತ್ತು. ಶಾರ್ಟ್ ಮೂವಿ ಮಾಡೋದು ಅದು ಫ್ರೆಂಡ್ಸ್ ಕತೆ, ಹೋಗಿ ಫ್ರೆಂಡ್ಸ್ನ ಅದೇನೇನಿತ್ತು ಕತೆ, ಅದು ಕತೆ ಕೇಳಿದ್ವಿ, ಅದು ಸ್ಟೋರಿ ಇದೆ. ಬಟ್ ಈಗ ಯಾಕೋ ಒಂಥರ ತುಂಬ ಲೈಕ್ ಆಯಿತು. ಅದಕ್ಕೋಸ್ಕರ ಆಯ್ತು ಸರ್, ಮಾಡೋಣ ಬಿಡಿ, ಚೆನ್ನಾಗಿದೆ ಸ್ಟೋರಿ, ಗೌರ್ಮೆಂಟ್ ಸ್ಕೂಲ್ನ ಉಳ್ಸತ್ತಾನೆ, ಉಳ್ಸೋಣ ಬಿಡಿ, ನಮ್ಮ ಕೈಲಾಗಿದ್ದ ಪ್ರಯತ್ನ ನಾವು ಪಡೋಣ ಅಂತೇಳಿ ಅಖಿಲ್ ಸರ್ ನಮಗೆ ಸಾಥ್ ಕೊಟ್ಮೇಲೆ ಇಲ್ಲಿವರೆಗೂ ಬಂದು ಇವಾಗ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಮೇಡಮ್. ಅದೇ ನಮ್ಗೆ ಫುಲ್ ಖುಷಿ ಆಗ್ತಿರೋದು. ಸೆಂಟ್ರಲ್ಲಿ ಶೂಟಿಂಗ್ ಸ್ವಲ್ಪ ನಿಂತು ಹೋಗಿ ಸ್ವಲ್ಪ ಅಡೆತಡೆಗಳಾಯಿತು, ಸ್ವಲ್ಪ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಕೊನೆಗೂ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ. ನಮಗೆ ಫಸ್ಟ್ ಆಫ್ ಆಲ್ ಅವಕಾಶ ಕೊಟ್ಟಿದ್ದು ಡೈರೆಕ್ಟರ್ ಸರ್ ಮತ್ತು ನನ್ನ ಹೆಸರು ಗಗನ್ ಅಂತೇಳಿ. ಈ ಫಸ್ಟ್ ಆಫ್ ಆಲ್ ನಮಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂಥ ಪ್ರೊಡ್ಯೂಸರ್ ಸರ್ ಇರ್ಬೋದು, ಡೈರೆಕ್ಟರ್ ಸರ್ ಇರ್ಬೋದು, ಅವ್ರು ತುಂಬ ಋಣವಾಗಿರ್ತೀವಿ. ದೆನ್ ಏನಂತ ಹೇಳಿದ್ರೆ, ಈ ಸಿನಿಮಾನ ಲೋ ಬಜೆಟ್ ಅನ್ನೋಕ್ಕಿಂತ ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಯಾಕಂದರೆ ಅವ್ರ ಯೋಚನೆ ತುಂಬ ಕ್ರಿಯೇಟಿವಿಟಿ ಆಗಿದೆ. ಅಂದರೆ ಒಂದು ಸಿನಿಮಾನ ಯಾವ ಥರ ಮುಗಿಸ್ಬೇಕು, ಒಂದು ಕಡಿಮೆ ಹಣದಲ್ಲಿ ಯಾವ ಥರ ಕ್ವಾಲಿಟಿಯಾಗಿ ತೊಗೊಬೇಕು ಅನ್ನೋದು ಅವ್ರದ್ದು ಥಾಟ್ ಇತ್ತು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಸೊಸೈಟಿಗೆ ಒಂದು ಮೆಸೇಜ್ ಕೊಡೋ ಥರ. ಈಗ ಎಂತ ಹೇಳಿದ್ರೆ, ಒಂದು ಸಂಘ ಕಟ್ಕೊಂಡು ಮಾಡೋದಕ್ಕಿಂತ ಒಂದು ಈ ಥರ ಸಿನಿಮಾ ಮಾಡಿ ಇಡೀ ಕರ್ನಾಟಕದಂತ ತೋರಿಸಿದ್ರೆ ಒಂದು ಶಾಲೆಗಳು ಉಳಿತವೆ ಮತ್ತು ಒಂದು ಅವೇರ್ನೆಸ್ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಅವ್ರು ತುಂಬ ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಇರ್ಬೋದು ಆಗಲಿ ಡೈರೆಕ್ಟರ್ ಇರ್ಬೋದು, ಪ್ರತಿದಿನ ಅವ್ರು ರಾತ್ರಿ ಮಲಗಿರೋದು 2 ರಿಂದ 3 ಅವರ್ ಅಷ್ಟೇ. ತುಂಬ ಕಷ್ಟಪಟ್ಬಿಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಕರ್ನಾಟಕ ಜನತೆಗೆ ಏನು ಹೇಳೋದೇನಂತ ಹೇಳಿದ್ರೆ, ಎಲ್ಲರೂ ಬಂದ್ಬಿಟ್ಟು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ನೀವು ಗೆಲ್ದ್ರೆ ಎಲ್ಲ ಟೆಕ್ನಿಷಿಯನ್ಗಳು ಬದುಕ್ತಾರೆ, ಅವರಿಗೂ ಒಂದು ನೆಕ್ಸ್ಟ್ ಜೀವನ ಅನ್ನೋದು ಸಿಗುತ್ತೆ. ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ.